ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಆ್ಯಕ್ಚುಲಿ ಬೇರೆ ಯಾವುದೋ ವ್ಲಾಗ್ ಮಾಡಬೇಕು ಅಂತ ಪ್ರಿಪೇರ್ ಆಗ್ತಾಯಿದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಇನ್ನು ಬೇರೆ ಯಾವುದೋ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ನಾನಿವತ್ತೊಂದು ಸ್ಪ್ಯಾಮ್ ಕಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು ಇದು 2 days ago. ಸೊ ಎಲ್ಲೋ ಒಂದು ಕಡೆ ಇದು ಇಂಪಾರ್ಟೆಂಟ್ ಶೇರ್ ಮಾಡೋದು ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಇದನ್ನು ಶೇರ್ ಮಾಡ್ತಿದ್ದೀನಿ. ದಿಸ್ ಸ್ಪ್ಯಾಮ್ ಕಾಲ್ ಈಸ್ ಆಲ್ ಅಬೌಟ್ ಒಬ್ಬ ಫೇಕ್ ಮುಂಬೈ ಪೊಲೀಸ್ ಆಫೀಸರ್ ಹಾಗೂ ಒಬ್ಬ ಫೇಕ್ CBI ಆಫೀಸರ್ ನೀವು ಒಂದು ದೊಡ್ಡ ಮನಿ ಲಾಂಡ್ರಿ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತ ಹೆದರಿಸೋ ಅಂಥ ಕಾಲ್ ಇದು. ಹಾಗಿದ್ರೆ ಏನಾಯಿತು ಅಂತ ನೋಡೋಣ ಬನ್ನಿ. 2 ದಿನದ ಹಿಂದೆ ನನಗೊಂದು ಕಾಲ್ ಬರುತ್ತೆ, ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಅಂತ ಹೇಳಿಕೊಂಡು, ಯುವರ್ ನಂಬರ್ ವಿಲ್ ಬಿ ಸೂನ್ ಡಿಸ್ಮಿಸ್ಡ್ ಬಿಕಾಸ್ ಆಫ್ ದಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ದಟ್ಸ್ ಹ್ಯಾಪ್ನಿಂಗ್ ಆನ್ ಅದರ್ ನಂಬರ್ ಅಂತ ಹೇಳ್ಬಿಟ್ಟು, ವಿಚ್ ಇಸ್ ಇನ್ ಮೈ ನೇಮ್. ಸರಿ, ಫಾರ್ ದ ಕಸ್ಟಮರ್ ಸರ್ವಿಸ್ ಡಯಲ್ ಒನ್ ಏನೋ ಒಂದು ಬಂತು. ಸರಿ, ನಾನು ಡಯಲ್ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಆವಾಗ ರೆಗ್ಯುಲರಾಗಿ ಕಸ್ಟಮರ್ ಸರ್ವಿಸಲ್ಲೆಲ್ಲ ಮಾತಾಡ್ತಾರಲ್ಲ, ಅದೇ ಥರ ರಿಂಗ್ ಆಯಿತು, ಮಾತಾಡಿದ್ರು. ಅವ್ರೇನು ಹೇಳ್ತಾರೆ, ನಿಮ್ಮದು ಇನ್ನೊಂದು ನಂಬರ್ ಇದೆಯಲ್ಲ, ಅದರಲ್ಲಿ ತುಂಬ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ, ಹರಾಸ್ಮೆಂಟ್ ಕಾಲ್ಸ್ ಬರ್ತಾಯಿದೆ, ನಿಮಗೆ ಗೊತ್ತಾ ನಿಮ್ಮ ಮೇಲೆ 33-34 FIRs ರಿಜಿಸ್ಟರ್ ಆಗಿದೆ ಅಂತ ಹೇಳಿಬಿಟ್ಟು. ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಾನು, ಸರಿ ಹೇಳಿ ಸರಿ, ಯಾವ ನಂಬರಿಂದ ಇದಾಗ್ತಾ ಇರೋದು ನೋಡೋಣ ಅಂತ. ಸೊ ಇದೇ ಅವ್ರ ಪ್ಲ್ಯಾನು. ಆ್ಯಕ್ಚುಲಿ ಯಾವುದೋ ಒಂದು ನಂಬರ್ ರ್ಯಾಂಡಮ್ ಆಗಿ ಹೇಳ್ತಾರೆ. ಇವಾಗ ನಾನೇನು ಹೇಳ್ತೀನಿ, ಆಫ್ಕೋರ್ಸ್ ಇದು ನನ್ನ ನಂಬರ್ ಅಲ್ಲ ಅಂತ. ಇಲ್ಲ ಮೇಡಮ್, ಇದು ನಿಮ್ಮ ಹೆಸರಲ್ಲೇ ರಿಜಿಸ್ಟರ್ ಆಗಿರುವಂಥದ್ದು ಅಂತ ಹೇಳ್ತಾರೆ. ಇವಾಗ ಏನು ಹೇಳೋದು, ಇದು ನನ್ನ ನಂಬರ್ ಅಲ್ಲ, ಸೊ ವಾಟ್ ಶುಡ್ ಐ ಡೂ ವಿತ್ ದಿಸ್ ಅಂತ ಕೇಳಿದೆ. ಅದಕ್ಕೆ ಅವರಂದರು, ನೀವು ಮುಂಬೈ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತ. ನಂಗನ್ಸುತ್ತೆ ಹೇಗೋ ಒಂದು ಅವರು ಇವಾಗ ಮುಂಬೈಯಲ್ಲಿ ಇಲ್ಲ ಅನ್ನೋದು ಗೊತ್ತಿದ್ದೇ ಕಾಲ್ ಮಾಡ್ತಾರೆ, ಆಫ್ಕೋರ್ಸ್, ಆಯಿತಾ. ಸೊ ಇವಾಗ ನಾನಂದೆ, ನಾನು ಮುಂಬೈಯಲ್ಲಿ ಇಲ್ವಲ್ಲ ಅಂದಾಗ, ನೀವು ಆನ್ಲೈನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು, ನಾವೇನೇ ಬೇಕಿದ್ರೆ ನಿಮಗೆ ಕನೆಕ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಫಿಶಿ ಅನ್ನಿಸ್ತು. ಓಕೆ ನೋಡೋಣ ಅಂತ ಹೇಳಿಬಿಟ್ಟು ನಾನು ಸರಿ ಕನೆಕ್ಟ್ ಮಾಡಿ ಅಂತ ಹೇಳಿದೆ. ಈಗ ಮುಂಬೈ ಪೊಲೀಸವ್ರಿಗೆ ಕನೆಕ್ಟ್ ಮಾಡ್ತಾರೆ. ಇವರು ಆಲ್ರೆಡಿ ನನಗೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದವರು ಏನೋ FIR ನಂಬರು ಅದೆಲ್ಲ ಕೊಟ್ಟಿರ್ತಾರೆ. ಸೊ ನಾನು ಈ ನಂಬರು ಎಲ್ಲ ಕೊಡ್ತೀನಿ, FIR ಇದೆಲ್ಲ ತುಂಬ ರಿಯಲಿಸ್ಟಿಕ್ ಅಂತ ಅನ್ನಿಸ್ಬೇಕಲ್ವ ನಮಗೆ, ಅದಕ್ಕೆ ಮಾಡಿರ್ತಾರೆ. ಇವರು ಹೇಳ್ತಾರೆ, ಸರಿ ನಿಮ್ಮದು FIR ನಂಬರ್ಸ್ ಕೊಡಿ, ಆಮೇಲೆ ನಿಮ್ಮ ಮೇಲೆ ಫೈಲ್ ಆಗಿರೋವಂಥದ್ದು, ಹಾಗೆಯೇ ನಿಮ್ಮದು ಎಲ್ಲ ಡೀಟೇಲ್ಸ್ ಕೊಡಿ, ನಿಮ್ಮದು ಹೇಳಿ ನೀವು ಎಲ್ಲಿರ್ತೀರ ಏನಾಯ್ತಾ ಎಲ್ಲ ಹೇಳಿದ್ರು. ನಾನೆಲ್ಲ ಹೇಳ್ತಾ ಇದ್ದೆ. ಇಮಿಡಿಯೇಟಾಗಿ ಕಾಲ್ ಕಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಒಂದು ವಾಟ್ಸಪ್ ಕಾಲ್ ಬರುತ್ತೆ. ಇದು ಯಾವಾಗ ಆಯಿತು ಅಂತಲೇ ನೆನಪಾಗ್ತಾಯಿಲ್ಲ ನನಗೆ. 2 hours ಕಾನ್ವರ್ಸೇಷನಲ್ಲಿ ಫಸ್ಟು ರೆಗ್ಯುಲರ್ ಕಾಲೇ ಬಂದಿದ್ದು ಈ ಟೆಲಿಕಾಮ್ ಡಿಪಾರ್ಟ್ಮೆಂಟಿಂದ ಅಂತ ಹೇಳಿದಾಗ, ಹಾಗೆಯೇ ಇವರು ಕನೆಕ್ಟ್ ಮಾಡಿರೋದನ್ನು ರೆಗ್ಯುಲರ್ ಕಾಲೇನೆ, ಮುಂಬೈ ಪೊಲೀಸ್ ಸ್ಟೇಷನ್ ಅಂತ. ಆಮೇಲೆ ವಾಟ್ಸಪ್ ಕಾಲ್ ಬರುತ್ತೆ, ಅದು ವಿಡಿಯೋ ಕಾಲ್. ಸೊ ಹೇಗೆ ಅಂದರೆ, ಒಂದು ಇದು ನಮ್ಮನ್ನು ಮಾನಿಟರ್ ಮಾಡ್ತಾ ಇರ್ತಾರೆ, ನಾವು ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡದೇ ಇರೋ ಹಾಗೆ, ಬಿಕಾಸ್ ವಿ ಆರ್ ಆನ್ ಅ ವಿಡಿಯೋ ಕಾಲ್. ಇನ್ನೊಂದು ಏನು ಅಂದರೆ, ನಮಗೆ ಒಂದು ನಂಬಿಕೆ ಬರ್ಸೋದಕ್ಕೆ ಈ ಸೆಟಪ್ ಎಲ್ಲ ಪೊಲೀಸ್ ಸ್ಟೇಷನ್ ಸೆಟಪ್ ಥರನೇ ಮಾಡ್ಕೊಂಡಿದ್ರು, ಆಯಿತಾ. ಸೊ ಅದು ಹಾರ್ಡ್ಲಿ 1 ನಿಮಿಷನೋ ಏನೋ ಅಷ್ಟೇ. ಆಮೇಲೆ ಬರೀ ಆಡಿಯೋ ಇತ್ತು, ವಿಡಿಯೋ ಪಾಸ್ ಮಾಡ್ಕೊಂಡಿದ್ದಾರೆ ಇವರು. ದೇ ವರ್ ವೆರಿ ನೈಸ್ ಇನಿಷಿಯಲಿ. ಏನು, ನಿಮಗೆ ಎಲ್ಲ ಡೀಟೇಲ್ಸ್ ಕೊಡಿಮ್ಮ, 1 ವರ್ಷದಿಂದ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ, ಎಲ್ಲೆಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿದ್ದೀರಾ ಅಂತ ನೆನಪಿಸ್ಕೊಳ್ಳಿ, ಯಾವುದಾದ್ರು ಲಿಂಕ್ ಓಪನ್ ಮಾಡಿದ್ದೀರಾ, ವಾಟ್ಸಪ್ಪಲ್ಲಿ ಇಂಟರ್ನ್ಯಾಷನಲ್ ನಂಬರಿಂದ ಏನಾದ್ರು ಲಿಂಕ್ ಓಪನ್ ಮಾಡಿದ್ದೀರಾ, ಈ ಥರ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ, ಎಲ್ಲ ಆಗುತ್ತೆ. ಆಮೇಲೆ ಹೇಳ್ತಾರೆ, ಇದು ನಾನೇನು ಹರಾಸ್ಮೆಂಟು ಅಂತ ಹೇಳಲ್ಲ, ಏನು ಹೇಳಿದೆ, ಇದು ಹೈ ಪ್ರೊಫೈಲ್ ಕೇಸು, ಬಟ್ ಇದು ನಾವು ಹ್ಯಾಂಡ್ಲ್ ಮಾಡುವಂಥದ್ದಲ್ಲ, ಇದು CBI ಹ್ಯಾಂಡ್ಲ್ ಮಾಡುವಂಥದ್ದು. ಇಷ್ಟರಲ್ಲಿ ಆಲ್ರೆಡಿ ಅವ್ರು ನನ್ನ ಆಧಾರ್ ಕಾರ್ಡ್ ನಂಬರನ್ನು ತೊಗೊಂಡ್ಬಿಟ್ಟಿದ್ದಾರೆ. ತುಂಬ ರಿಯಲಿಸ್ಟಿಕ್ ಆಗಿತ್ತು. ನನಗೆ ಈ ಟೈಮಲ್ಲೇ ಅಷ್ಟಾಗಿ ಡೌಟ್ ಬರಲಿಲ್ಲ. ಆಫ್ಟರ್ ಸೀಯಿಂಗ್ ದ ಸೆಟಪ್ ಆ್ಯಂಡ್ ದ ವೇ ದೇ ಆರ್ ಟಾಕಿಂಗ್ ಆಲ್ ಆರ್ ವೆರಿ ಪ್ರೊಫೆಷ್ನಲ್. ಈಗ ಇವರು CBIಗೆ ಕನೆಕ್ಟ್ ಮಾಡಿಬಿಟ್ಟು, ಈ ಥರ ರಾಧಿಕಾ ಅನ್ನೋರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ, ಅದು ನಂಬರ್ ಅವ್ರ ಹೆಸರಲ್ಲಿ ಬೇರೆಯವ್ರು ತೊಗೊಂಡಿರೋದು ಅಂತ ಹೇಳಿಬಿಟ್ಟು ಅವರು ನನ್ನ ಆಧಾರ್ ಕಾರ್ಡ್ ನಂಬರ್ CBIಗೆ ಹೇಳೋ ಹಾಗೆ ಮಾಡ್ತಾರೆ. CBI ಅವರು, ಇವರು ಇದರಲ್ಲಿ ಶಿ ಈಸ್ ಇನ್ವಾಲ್ವ್ಡ್ ಇನ್ ಮನಿ ಲಾಂಡ್ರಿ, ಅರೆಸ್ಟ್ ಹರ್ ಇಮಿಡಿಯೇಟ್ಲಿ, ಶಿ ಹ್ಯಾಸ್ ಅಕೌಂಟ್ ಇನ್ so and so ಬ್ಯಾಂಕ್ ಆ್ಯಂಡ್ ಶಿ ಹ್ಯಾಸ್
6 ಮಿಲಿಯನ್ ಬ್ಯಾಲೆನ್ಸ್ ಅಂತ ಹೇಳ್ಬಿಡ್ತಾರೆ. ಅಂತ ಹೇಳಿಬಿಟ್ಟು ಯು ಕ್ಯಾನ್ ಅರೆಸ್ಟ್ ಹರ್ ಟುಡೇ ಇಟ್ ಸೆಲ್ಫ್, ಇಮಿಡಿಯೇಟ್ಲಿ ಯು ಕ್ಯಾನ್ ಅರೆಸ್ಟ್ ಅಂತ ಹೇಳಿಬಿಟ್ಟು ಹಿ ವಿಲ್ ಎಕ್ಸಿಟ್ ಫ್ರಮ್ ದ ಕಾಲ್. ಇವಾಗ ನನಗೆ ಯಾಕೋ ಇದು ಸ್ವಲ್ಪ ಫಿಶಿ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಮತ್ತು ಈ ಮುಂಬೈ ಪೊಲೀಸ್ ಅನ್ನೋರ್ದು ದಾಟಿನೇ ಬದಲಾಗ್ಬಿಡುತ್ತೆ. ಇವಾಗಲೇ ಅವರು ಹೆದರ್ಸೋಕ್ಕೆ ಶುರು ಮಾಡೋದು. ಇವಾಗ ಶುರು ಮಾಡ್ತಾರೆ, ನಾನು ನಿನ್ನನ್ನು ಇನ್ನೋಸೆಂಟ್ ಅಂತ ಅಂದ್ಕೊಂಡಿದ್ದೆ, ನೀನೇ ಕೇಸ್ ಫೈಲ್ ಮಾಡಿಬಿಟ್ಟು ಇವಾಗ ನೀನೇ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದೆಯಾ, ಅದು ಮನಿ ಲಾಂಡ್ರಿಂಗ್ ಕೇಸಲ್ಲಿ. ನಿನಗೆ ಗೊತ್ತಾ, ನೀನು ಆ ಪ್ರತಿಷ್ಠಿತ ಕಂಪನಿಯ ಓನರ್ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿರೋದು. ನನಗೆ ಟೆಲ್ ಮಿ ಹೌ ಮಚ್ ಬ್ಲ್ಯಾಕ್ ಮನಿ ಯು ಹ್ಯಾವ್, ಟೆಲ್ ಮಿ ಹೌ ಮೆನಿ ಅದರ್ ಅಕೌಂಟ್ಸ್ ಡು ಯು ಹ್ಯಾವ್, ಹಿಂಗೆಲ್ಲ ತುಂಬ ಕೇಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಂತಾರೆ ಯು ಆರ್ ಅಂಡರ್ ಸರ್ವಿಲೆನ್ಸ್. ಸೊ ನಾವಿವಾಗ ಈ ಇನ್ವೆಸ್ಟಿಗೇಷನ್ಗೆ ಏನೇನು ಪ್ರಶ್ನೆಗಳು ಕೇಳ್ತೀವೋ ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಕೊಡಬೇಕು ಅಂತ. ನನಗೆಲ್ಲೋ ಫಿಶಿ ಅನ್ಸಿದ್ರು ದೇ ಆರ್ ಕೀಪಿಂಗ್ ಮೀ ಎಂಗೇಜ್ಡ್ ಆ್ಯಂಡ್ ದೇ ಆರ್ ಟೆಲಿಂಗ್ ಯು ಆರ್ ಅಂಡರ್ ಸರ್ವಿಲೆನ್ಸ್, ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ದೇ ಆರ್ ನಾಟ್ ಅಲೋಯಿಂಗ್ ಮೀ ಟು ಕಾಂಟ್ಯಾಕ್ಟ್ ಮೈ ಹಸ್ಬೆಂಡ್ ಆಲ್ಸೋ. ಇನ್ನೊಂದು ಏನು ಹೇಳ್ತಾರೆ, ನಾವು ಏನಕ್ಕೆ ನಿನ್ನ ಹಸ್ಬೆಂಡನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂದರೆ, ಇಟ್ ಈಸ್ ಅ ಹೈ ಪ್ರೊಫೈಲ್ ಕೇಸ್. ಆ ಪರ್ಸನ್ ಕಡೆಯವ್ರಿಗೆ ಗೊತ್ತಾದರೆ ನಿನ್ನ ಹಸ್ಬೆಂಡ್ ಲೈಫ್ಗೆ ಡೇಂಜರ್ ಇದೆ ಅಂತ ಹೇಳಿಬಿಟ್ಟು. ಇವಾಗ ಏನಾಗತ್ತೆ ನಮಗೆ ಅಂದರೆ, ಸ್ಪೆಷಲಿ ಲೇಡೀಸ್ಗೆ ಏನಾಗ್ಬಿಡುತ್ತೆ, ಈ ಫ್ಯಾಮಿಲಿ ಇದನ್ನು ತಂದುಬಿಟ್ರೆ ನಮ್ಮ ಮೈಂಡ್ ಇಟ್ ಸ್ಟಾಪ್ಸ್ ವರ್ಕಿಂಗ್. ಯಾಕೆ ಬೇಕು ಬೇಡಪ್ಪ ನಾನು ಹೇಳಲ್ಲ ಅನ್ನೋದು ಬಂದುಬಿಡುತ್ತೆ. ಇದು ಫಿಶಿ ಅನ್ನೋದು ಮೈಂಡಲ್ಲಿದ್ರೂ ನಾವು ರಿಸ್ಕ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಸರಿ ಅಂತ ಬಿಟ್ಬಿಡ್ತೀನಿ. ಸರಿ ನೋಡೋಣ, ಇನ್ ಕೇಸ್ ಇಫ್ ಇಟ್ಸ್ ಅ ಸ್ಕ್ಯಾಮ್ ದೇ ಶುಡ್ ಕಮ್ ಟು ಅ ಪಾಯಿಂಟ್, ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಇನ್ವೆಸ್ಟಿಗೇಷನ್ ಹೆಸರು ಹೇಳ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ. ನಿನ್ನ ಹತ್ರ ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇದೆ, ಆಮೇಲೆ ಕರೆಂಟ್ಲಿ ಯೂಸ್ ಮಾಡೋಂಥದ್ದು ಯಾವ ಬ್ಯಾಂಕ್ ಅಕೌಂಟು, ಎಷ್ಟು ಬ್ಯಾಲೆನ್ಸ್ ಇದೆ, ನಿನ್ನ ಹತ್ರ ಎಷ್ಟು ಗೋಲ್ಡ್ ಇದೆ, ಇದು ಎಲ್ಲ ಇನ್ಫಾರ್ಮೇಷನ್ನು ಕೇಳ್ಕೊತಾರೆ. ಓಕೆ, ಇವಾಗ ಎಸ್ ಯು ಆರ್ ಕೋಆಪ್ರೇಟಿಂಗ್ ವಿತ್ ದ ಇನ್ವೆಸ್ಟಿಗೇಷನ್. ಹಾಕೋಗಿ ನಾನು CBIಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೀನೊಂದು ಅವ್ರಿಗೆ ಲೆಟರ್ ಬರಿ ಅಂತ ಹೇಳಿಬಿಟ್ಟು ಅವರೇ ಒಂದು ಟೆಂಪ್ಲೇಟ್ ಕಳಿಸ್ತಾರೆ. ಆಯಿತು, ಇವಾಗ CBI ಅವ್ರು ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಿಬಿಟ್ಟು ಇವಾಗ ಫೈನಲಿ ದೇ ಕಮ್ ಟು ದ ಪಾಯಿಂಟ್. ಏನಂತಾರೆ, ನಿಮ್ಮದು ಅಕೌಂಟಲ್ಲಿರೋ ದುಡ್ಡು ಏನಿದೆ ಅದು ವೈಟಾ ಬ್ಲ್ಯಾಕಾ ಅಂತ ಇನ್ವೆಸ್ಟಿಗೇಟ್ ಮಾಡಬೇಕು. ಹಾಗಾಗಿ ಹೋಗಿ ಇದೊಂದು ಅಕೌಂಟ್ ನಂಬರ್ ಕಳಿಸ್ತೀನಿ, ಅದಕ್ಕೆ ನೀವು ದುಡ್ಡು ಕಳಿಸಿ, ಆವಾಗ CBI ಅವರು ಅದು ವೈಟಾ ಬ್ಲ್ಯಾಕಾ ಚೆಕ್ ಮಾಡ್ತಾರೆ ಅಂತ. ನಿಮಗೆ ನನ್ನ ಅಕೌಂಟಲ್ಲಿರೋ ಹಣ ಬ್ಲ್ಯಾಕ್ ಮನಿ ಅಂತ ಡೌಟ್ ಇದ್ದರೆ ನೀವು ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಿ, ನೀವು ನನ್ನ ಅಕೌಂಟ್ನ ಬ್ಲಾಕ್ ಮಾಡಿಸ್ಬೇಕು, ಇಲ್ಲ ಫ್ರೀಸ್ ಮಾಡಿಸ್ಬೇಕು, ವಾಟೆವರ್. ಅದು ನಾನು ಬೇರೆ ಯಾವುದೋ ಅಕೌಂಟಿಗೆ ಕಳಿಸಿ ಅದು ಬ್ಲ್ಯಾಕೋ ವೈಟೋ ಚೆಕ್ ಮಾಡೋದು ಅದು ತುಂಬ ಆಬ್ವಿಯಸ್ ಅನಿಸ್ಬಿಡ್ತು. ನನ್ನ ಫಿಯರ್ ಫ್ಯಾಕ್ಟರ್ ಟೋಟಲಿ ಡೌನ್ ಆಯಿತು. ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಮೆಸೇಜ್ ಮಾಡ್ತೀನಿ, ನಾವು ಅವ್ರು ಕಾಲ್ ಮಾಡಿರೋ ನಂಬರ್ ಕಳಿಸ್ಬಿಟ್ಟು ನೀನು ಇದು ಫ್ರಾಡ್ ನಂಬರ್ ಚೆಕ್ ಮಾಡು, ಹಾಗೆಯೇ ನನಗೆ ಈ ಥರ ಮುಂಬೈ ಪೊಲೀಸ್ ಅಂತ ಹೇಳೆಲ್ಲ ಹೇಳಿಬಿಟ್ಟು ಕಾಲ್ ಮಾಡ್ತಾ ಇದ್ದಾರೆ, ಚೆಕ್ ಮಾಡು ಅಂತ ಹೇಳಿಬಿಟ್ಟು ಅವ್ರು ಇಮಿಡಿಯೇಟಾಗಿ ಹೇಳ್ತಾರೆ ಇಟ್ಸ್ ಸ್ಕ್ಯಾಮ್, ಇಲ್ಲಿ ಆಫೀಸಲ್ಲೂ ಕೂಡ ಕೆಲವ್ರಿಗೆ ಹೀಗೆ ಆಗಿದೆ, ಸೊ ಇದು ಪಕ್ಕಾ ಸ್ಕ್ಯಾಮೇನೆ ಅಂತ ಹೇಳಿಬಿಟ್ಟು. ಸರಿ, ನಾನಿದು ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಇವ್ರ ಹತ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಿದ್ನಲ್ಲ, ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೇಳಿದೆ. ಸರ್ ಇದು ಬೆನಿಫಿಷರಿ ಲೇಟ್ ಆಗುತ್ತಲ್ಲ ಆ್ಯಡ್ ಆಗೋದಕ್ಕೆ, 1 ಡೇ ಆಗಿಬಿಡುತ್ತೆ, ಹೇಗೆ ನಾನು ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ ಕಾಯಿರಿ, ಇಲ್ಲಾಂದರೆ ನೀವು GPay ಮಾಡಿ, ಫೋನ್ಪೇ ಮಾಡಿ ಅಂತ ಹೇಳಿದ್ರು. ಇಲ್ಲ ನಂದು GPay ಫೋನ್ಪೇ ವರ್ಕ್ ಆಗೋಲ್ಲ, ನಾನು ಅಕೌಂಟಲ್ಲೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದೆ. ಆವಾಗ ಸುಮ್ಮನೆ ಕೇಳಿ ನೋಡಿದೆ ಏನು ಹೇಳ್ತಾರೆ ನೋಡೋಣ ಅಂತ. ನನ್ನ ಹಸ್ಬೆಂಡ್ ಹತ್ರ ನಾನು GPay ಮಾಡೋಕ್ಕೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವರು ಥಿಂಕ್ ಮಾಡ್ತಾರೆ, ನೀವು ನಿಮ್ಮ ಹಸ್ಬೆಂಡಿಗೆ ಏನಂತ ಹೇಳ್ತೀರಾ, ನೀವು ಈ ಥರ ಇದೆ ಅಂತ ಹೇಳೆಲ್ಲ ರಿವೀಲ್ ಮಾಡಬಾರ್ದು, ಅವ್ರ ಲೈಫ್ ಅವ್ರ ಸೇಫ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೆಲ್ಲ ಹೇಳ್ತಾರೆ. ಆವಾಗಲೇ ಗೊತ್ತಾಗುತ್ತೆ, ನೀವು ಯು ವಾಂಟೆಡ್ ಟು ಚೆಕ್ ಮೈ ಅಕೌಂಟ್ ಇಫ್ ಐ ಆಮ್ ಹ್ಯಾವಿಂಗ್ ಬ್ಲ್ಯಾಕ್ ಮನಿ, ನನ್ನ ಹಸ್ಬೆಂಡ್ ಟ್ರಾನ್ಸ್ಫರ್ ಮಾಡಿದ್ರು ಯು ಆರ್ ಓಕೆ ಅಂದರೆ. ಸೊ ಇಟ್ ವಾಸ್ ಅಗೇನ್ ಆಬ್ವಿಯಸ್. ಆಮೇಲೆ ನೋಡೋಣ ಇವ್ರಿಗೆ ಏನು ಅಕೌಂಟ್ ಇನ್ಫಾರ್ಮೇಷನ್ ಕಳಿಸ್ತಾರೆ ಅಂತ ನೋಡಿದ್ರೆ ಸಮ್ ಫಿಲಮ್ಸ್ ಆ್ಯಂಡ್ ಸಮಥಿಂಗ್ ಇಟ್ ವಾಸ್ ದೇರ್. ಸೊ ಅಗೇನ್ ಅದು ಅಕೌಂಟ್ ನೇಮ್ ನೋಡಿಬಿಟ್ಟು ನನಗೆ ಕನ್ಫರ್ಮ್ ಆಗೋಯ್ತು. ತುಂಬಾ ಇರಿಟೇಟ್ ಆಗಿದ್ದರಿಂದ ನಾನು ಆ ಟೈಮಲ್ಲಿ ಕಾಲ್ ಕಟ್ ಮಾಡಿಬಿಟ್ಟೆ ಆ್ಯಕ್ಚುಲಿ, ಇಲ್ಲ ಅಂದರೆ ಹಾಗೇ ಪೊಲೀಸ್ ಸ್ಟೇಷನ್ಗೂ ನಾನು ತೊಗೊಂಡೋಗ್ಬೋದಾಗಿತ್ತು. ಆಮೇಲೆ ರೆಡಿ ಅದೇ, ಓಕೆ ವಾಪಸ್ ಕಾಲ್ ಬಂದರೆ ಹೋಗ್ತೀನಿ ಅಂತ. ಬಟ್ ದೆನ್ ನಾವು ಅಂದ್ಕೊಂಡ್ವಿ ಓಕೆ ಸೈಬರ್ ಕ್ರೈಮ್ ಆನ್ಲೈನಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ನಾನು ಏನಕ್ಕೆ ಇದನ್ನು ಪೋಸ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಈ ಇನ್ಸಿಡೆಂಟ್ ಆದಮೇಲೆ ಕೆಲವೊಬ್ಬರ ಹತ್ರ ಡಿಸ್ಕಸ್ ಮಾಡಿದೆ. ನನ್ನ ಪರಿಚಯದವರೊಬ್ರಿಗೇ ಶಿ ಹ್ಯಾಸ್ ಲಾಸ್ಟ್ ಅರೌಂಡ್ 50K. ಹಾಗೆಯೇ ನನ್ನ ಫ್ರೆಂಡ್ ಒಬ್ಬರು ಲಿಂಕ್ ಕಳಿಸಿದ್ರು ನ್ಯೂಸ್ದು, ಅದರಲ್ಲೂ ಹಾಗೆ ಒಬ್ಬ ಮಹಿಳೆ 11 ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ. ಅದು ದುಡ್ಡು ಕಳ್ಕೊಳ್ಳೋದು ಒಂದು, ಮತ್ತು ಇನ್ನೊಂದು ಮೆಂಟಲ್ ಸ್ಟ್ರೆಸ್ ಕೊಟ್ಬಿಡ್ತಾರೆ ಇವರು.
ಸೊ ಹಾಗಾಗೋಸ್ಕರ ಮುಂದೆ ಯಾರಿಗಾದರೂ ಈ ಥರ ಕಾಲ್ ಬಂದರೆ ಈ ಥರ ವಿಡಿಯೋ ನೋಡಿದರೆ ಇಟ್ ಮೇ ಹೆಲ್ಪ್ ಅಂತ ಹೇಳಿಬಿಟ್ಟು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಜನರಲಾಗಿ ನಾನು ವಿಡಿಯೋ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಬಟ್ ಆದರೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಪರಿಚಯದವ್ರ ಜೊತೆ ಶೇರ್ ಮಾಡಿ. ವಿಡಿಯೋ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ. ಜಾಸ್ತಿ ಜನಕ್ಕೆ ಗೊತ್ತಿದ್ದಷ್ಟು ಇದು ಒಳ್ಳೆಯದು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.